ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ಬಂದು ನಾವು ಫರ್ನಿಚರ್ ನೋಡೋಕ್ಕಂತ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಮನೆಗೆ ನಿಯರ್ ಇರೋ ಒಂದು ಫರ್ನಿಚರ್ ಶಾಪ್ ಇದೆ. ಹೇಗಿದೆ ಪ್ರೈಸು ಆನ್ಲೈನ್ ಆ್ಯಂಡ್ ಶಾಪಲ್ಲಿ ಅಂತ ಡಿಫ್ರೆನ್ಸ್ ಹೆಂಗಿದೆ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ನಾವು ಇವತ್ತು ನೋಡಬೇಕಾಗಿರೋಂಥ ಇದು ಬಂದ್ಬಿಟ್ಟು ಒಂದು ಕಿಂಗ್ ಸೈಜ್ ಕಾಟು ಮತ್ತು ಡೈನಿಂಗ್ ಟೇಬಲ್ ಆ್ಯಂಡ್ ಸೋಫಾ. ಪ್ರೈಸಸ್ ಎಲ್ಲ ಏನು ರೇಂಜ್ ಎಲ್ಲ ಹೆಂಗಿದೆ ನೋಡಿದ್ರೆ ನಮಗೂ ಒಂದು ಐಡಿಯಾ ಬರುತ್ತೆ ಆನ್ಲೈನಲ್ಲಿ ಹೆಂಗಿರುತ್ತೆ ಆ್ಯಂಡ್ ಶಾಪಲ್ಲಿ ಹೆಂಗಿರುತ್ತೆ ಅಂತ. ಅದಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಏನೋ ಭಾಳ ಮಾತಾಡ್ತಿದ್ದಾರೆ ಗೈಸ್ ಇವರು. ಟ್ರಾಫಿಕಲ್ಲಿ ಗಾಡಿ ಹೊಡಿಯೋಕ್ಕೆ ಬೋರ್ ಆಗ್ತಿದೆ. ಏನೇನೋ ಕ್ವಶನ್ಸ್ ಕೇಳ್ತಾ ಇದ್ದೆ ನಿಂಗೆ. ಹಿಂಗೆ ಎಷ್ಟೊಂದು ಹೊಡಿತವ್ರೆ. ಹೋಗೋ ಮುಂದಕ್ಕೆ ಮೂದೇವಿ ಅಂತ ನಾನು ನಿನ್ನ ಜೊತೆ ವಿಡಿಯೋದಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಈಗ ನಾನು ಮಾತಾಡಿ ಅಂತ ಹೇಳ್ತಿಲ್ಲ ನಿಮಗೆ. ಎಲ್ಲಿ ಹೋಗ್ತಾ ಇದ್ದೀವಿ ಯೋಚನೆ ಮಾಡ್ರಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನೀವೇ ಕರ್ಕೊಂಡು ಹೋಗ್ತಿರೋದು ನನ್ನ ಕೇಳ್ತಿದ್ದೀರಾ? ಸುಮ್ಮನೆ ಒಂದು ಸಿಟಿ ರೌಂಡ್ಸ್. ನೀವು ಕಾರಲ್ಲಿ ಸಿಟಿ ರೌಂಡ್ ಹೊಡೆದಂಗೆ ನಮ್ಮದೇ. ಅದಕ್ಕೆ ಕರ್ಕೊಂಡೇ ಹೋಗಿಲ್ಲ ಅವಳಿಗೆ ನಾನು. ಎಲ್ಲಿ ಏನಾದ್ರು ತರಬೇಕು ಮಾಡ್ಬೇಕಂದ್ರೆ ನಾವು ಆಚೆ ಹೋಗೋದು. ಸುಮ್ಮನೆ ಈಗ ಎಕ್ಸಾಕ್ಟ್ಲಿ ದಟ್ಸ್ ವಾಟ್ ಮೈ ಕ್ವೆಶ್ಚನ್. ಸುಮ್ಮನೆ ಕರ್ಕೊಂಡು ಹೋಗಿಲ್ಲ, ಬಟ್ ಕರ್ಕೊಂಡು ಹೋಗಿದ್ದೀನಿ. ನೀವೀಗ ಏನು ಹೇಳಿದ್ರಿ? ಸುಮ್ಮನೆ ರೌಂಡ್ ಅಂದ್ರಿ. ಸುಮ್ಮನೆ ಯಾರೂ ಹೋಗ್ತಿಲ್ಲ ನಾವು, ಆ ಥರ ಹೋಗಲ್ಲ ನಾವು. ಯಾವ ಏರಿಯಾ ಹೋಗ್ತಾ ಇದ್ದೀವಿ? ವಿ ಆರ್ ಗೋಯಿಂಗ್ ಮಾದಾಪುರ್. ಯಾವ ಕಡೆ ಬರುತ್ತೆ ಮಾದಾಪುರ? ಹಾಂ, ಇಷ್ಟೆಲ್ಲ ನನಗೆ ಗೊತ್ತಿದ್ದಿದ್ರೆ ಮುಗಿದ ಕತೆ. ಬಂದಿರೋದೇ ಸ್ವಲ್ಪ ದಿನ, ಅದರಲ್ಲಿ ನಾನು ಎಲ್ಲಿ ಏನು ಇಷ್ಟು ಹೇಳ್ತಿರೋದೇ ದೊಡ್ಡ ವಿಷಯ. ಎಲ್ಲೋ ತಿಂಗಳಾಯ್ತು ನೀನು ಬಂದು. ಬಟ್ ಮನೇಲೇ ಇರೋ ಜಾಸ್ತಿ ಅಲ್ಲ, ನಾನು ಆಚೆ ಹೋಗಲ್ಲ. ಹೋಗ್ತಿಲ್ಲಮ್ಮ ನೆಕ್ಸ್ಟ್ ವೀಕಿಂದ ಆಫೀಸ್ ಕ್ಯಾಬಲ್ಲಿ ಜಮ್ ಅಂತ. ನಾವೇ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು. ನಿಮಗೆ ಕ್ಯಾಬ್ ಮನೆ ಬಾಗ್ಲಿಗೆ ಕ್ಯಾಬ್ ಕಳಿಸ್ತಾರೆ, ಆಮೇಲೆ ಮನೆ ಬಾಗ್ಲಿಗೆ ಬಂದು ಬಿಟ್ಟು ಹೋಗ್ತಾರೆ. ನಾವೇ ಓಡಿಸ್ಕೊಂಬಾ, ನಾವೇ ಹೋಗೋ. ರಿಚ್ ಕಿಡ್. ಅಮ್ಮ ಕನ್ನಡ ಮಾತೃಭಾಷೆ ತಾನೆ. ಹೌದೌದು. ಯು ಹ್ಯಾವ್ ಎ ಕಾರ್, ಯು ವಿಲ್ ಡ್ರೈವ್. ನೀವೇ ಡ್ರೈವ್ ಮಾಡ್ಬೋದು. ಆಪ್ಷನ್ ಅದಕ್ಕೆ ಎಷ್ಟು ಚೆನ್ನಾಗಿ ಕಾರ್ ತಗೊಂಡು ಸ್ಟೈಲಾಗಿ ಹೋಗ್ತೀರಾ ಆಫೀಸ್. ನಮಗೆ ಯಾವುದೋ ಒಂದು ಕಾರ್ ಬಂದಿದ್ದ ಕಾರಲ್ಲಿ ನಮ್ಮನ್ನ ತಗೊಂಡೋಗಿ ಹಾಕ್ತಾರೆ. ಹೋಗಿ ಕೆಲಸ ಟ್ರಾಫಿಕಲ್ಲಿ ಡ್ರೈವ್ ಮಾಡೋ ಇದೇ ಇರಲ್ಲ. ಆರಾಮಾಗಿ ಹೋಗ್ತೀಯ, ಆರಾಮಾಗಿ ಬರ್ತೀಯ. ಈ ಮ್ಯಾಪ್ಸ್ ಅವರು ಒಂದು ಒಳ್ಳೆ ಫೀಚರ್ ಬಿಟ್ಟಿದ್ದಾರೆ. ನಿಮ್ಗೆ ಜಗಳ ಆಗ್ಬಾರ್ದು ಅಂತ ತೋರಿಸಿದ್ದು. ಟೇಕ್ ಫ್ಲೈ ಓವರ್ ಅಂತ. ನೀನು ರೂಟ್ ಹೇಳಿ ಹೆಂಗೆ ಹೋಗ್ಬೇಕು ಅಂತ ಅಂದರೆ ಅವಾಗ ಬೈಕಲ್ಲಿ ಹೋಗ್ಬೇಕಾದ್ರೆ ಬೈಸ್ಕೊಂತಿದ್ಯಲ್ಲ, ಮೇಲೆ ಹೋಗ್ಬೇಕಾಗಿ ಕೆಳಗೆ ಹೋಗ್ಬಿಟ್ಟೆ ಅಂತ. ಇದರಲ್ಲಿ ಅದಕ್ಕೆ ಅಂತಲೇ ಹೊಸ ಫೀಚರ್ ಬಿಟ್ಟಿದ್ದಾರೆ. ಜಗಳ ಆಡಬಾರ್ದು ಕಪಲ್ಸ್ ಅಂತ. ಹೋಗೋಣ, ನೀನು ಎಲ್ಲ ನನಗಾರ ಹೋಗ್ಬಿಡೋಣ. ಹಿಂದೆ ಯಾರೋ ಅದು. ಯಾಕೆ ನನ್ನ ಹತ್ರ ಬೆಳಗ್ಗೆಯಿಂದ ಕಾಲ್ ಕೆರ್ಕೊಂಡು ಜಗಳ ಬರ್ತಿದ್ದೀರಾ? ಇವತ್ತು ನಿಮ್ಗೆ ಟೈಮ್ ಪಾಸ್ ಆಗ್ತಿಲ್ವಾ ಹೆಂಗೆ? ಅದಕ್ಕೆ ನನಗೆ ನಿದ್ದೆ ಬರ್ತಾ ಇದೆ. ನಾನು ಅಂದರೆ ಬಿಡಲಿಲ್ಲ ನೀನು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಹೋಗೋಣ ಅಂದೆ. ನಾನು ಹೇಳಿಲ್ಲ. ಇರೋದು ಇವತ್ತೊಂದಿನ, ಇದು ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ರಿ. ಮುಗಿಸ್ಕೊಂಡ್ಬಿಡೋದಿದ್ರೆ ಹೋಗೋಣ ನಡೀರಿ ಅಂತ ಅಂದೆ ಅಷ್ಟೇ. ತಾತ ನಮ್ಮ ಹತ್ರ ಬಂದೇ ಇಲ್ಲ. ಮುಸುಡಿ ನೋಡಿದ್ರೆ ಕೊಡಂಗ್ ಕಾಣಲ್ಲ ಅಂತ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಹಾಗೆ ನೋಡ್ತಾ ನೋಡ್ತಾ ರಾಯಲ್ ಫರ್ನಿಚರ್ಸ್ ಹತ್ರ ಬಂದ್ವಿ. ಅದು ಮೇನ್ ರೋಡ್ ಆಗಿರೋದ್ರಿಂದ ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ಆಗಿಲ್ಲ, ಸೊ ಪಕ್ಕದ ರೋಡಲ್ಲಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಇವ್ರದ್ದು 2 ಬ್ರಾಂಚ್ ಇದೆ, ಒಂದು ಮಾದಾಪುರ್, ಇನ್ನೊಂದು ಮನಿಕೊಂಡ. ನಾವು ಬಂದಿದ್ದು ಮಾದಾಪುರ್ ಬ್ರಾಂಚ್ಗೆ. ಇಲ್ಲಿ ಕಲೆಕ್ಷನ್ಸ್ ಒಂದಕ್ಕಿಂತ ಒಂದು ತುಂಬಾ ಇಷ್ಟ ಆಯ್ತು ನಮಗೆ. ಆದರೆ ನಮ್ಮ ಮನೆಗೆ ಯಾವ ಸೂಟ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ನಾವು ಬೇರೆ ಮನೆಗೆ ಹೋದ್ರೂ ಅದು ನಮಗೆ ಸೂಟ್ ಆಗಬೇಕು. ಸೊ ಆ ಥರ ಪ್ಲ್ಯಾನ್ ಮಾಡಿ ನಾವು 5 ಸೀಟರ್ನ ನೋಡಿದ್ವಿ. ಇವ್ರ ಹತ್ರ ಸಿಂಗಲ್ ಸೀಟರು, ರಿಕ್ಲೈನರು ಮತ್ತು ಎಲ್ ಶೇಪ್ ಸೋಫಾ ತುಂಬ ಕಲೆಕ್ಷನ್ಸ್ ಇದೆ. ಈವನ್ ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ನಮಗೆ ಹೇಗೆ ಬೇಕೋ ಆ ಥರ, ಡಿಪೆಂಡ್ ಆನ್ ದ ಕ್ವಾಲಿಟಿ. ಇವತ್ತು ತುಂಬ ಚೆನ್ನಾಗಿರೋ ಕ್ವಾಲಿಟಿ ಬೇಕು ಅಂದರೆ ಯು ಕ್ಯಾನ್ ಪರ್ಚೇಸ್ ಲೈಕ್ ಸ್ವಲ್ಪ ಕಾಸ್ಟ್ಲಿ ಇರೋದು, ಆ ಥರನೂ ಕೂಡ ನೀವು ಕಸ್ಟಮೈಸ್ ಮಾಡ್ಕೋಬೋದು.
ಇದು ನೋಡಿ ವೆಲ್ವೆಟ್ ಮಟೀರಿಯಲಿಂದ ಮಾಡಿದ್ದಾರೆ. ನಾವು ಹಾಗೆ ಒಂದೇ ನೋಡ್ಕೊಂಡು ಹೋದ್ವಿ ಕ್ವಾಲಿಟಿ ಹೇಗಿದೆ ಅಂತ. ಇವನ್ ಅವರು ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಇನ್ನೂ ಪ್ರೀಮಿಯಂ ಕ್ವಾಲಿಟಿ ಬೇಕು ಅಂದರೆ ಇವ್ರು ಇನ್ನೊಂದು ಬ್ರಾಂಚ್ ಮನಿಕೊಂಡಾಗೆ ವಿಸಿಟ್ ಮಾಡಿ. ವೆರೈಟಿ ಆಫ್ ಕಲರ್ಸ್ ಇತ್ತು ಇಲ್ಲಿ. ನಮ್ಗೆ ಯಾವ ಕಲರ್ ಚೂಸ್ ಮಾಡಬೇಕು ಅಂತಲೇ ತುಂಬ ಕನ್ಫ್ಯೂಷನ್ ಆಯಿತು. ಬಟ್ ನಮಗೆ ಈ ಮರೂನ್ ಕಲರ್ ಸೋಫಾ ನೋಡಿ ತುಂಬ ಇಷ್ಟ ಆಯಿತು. ಯಾಕಂದರೆ ಕೊಳೆ ಆಗಲ್ಲ. ಇದು ಲೈಟ್ ಕಲರ್ಸ್ಗೆ ಹೋಗ್ಬಿಟ್ರೆ ಸ್ವಲ್ಪ ದಿನಕ್ಕೆ ಕೊಳೆ ಆಗಿಬಿಡುತ್ತೆ. ಹಾಗಾಗಿ ನಾವು ಮರೂನ್ ಚೂಸ್ ಮಾಡಿದ್ವಿ. ಇದೊಂಥರ ಮನೆಗೆ ಎಲಿಗೆಂಟ್ ಲುಕ್ ಕೊಡುತ್ತೆ. ಎಲ್ಲ ಲೈಟ್ ಕಲರ್ಸ್ ಇದ್ದಾಗ ಒಂದು ಡಾರ್ಕ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಅಂತ ನಾವು ಮರೂನ್ ಕಲರ್ನ ಚೂಸ್ ಮಾಡಿದ್ವಿ. ಬಟ್ ಸ್ಟಿಲ್ ನಮಗೆ ಇವನ್ ಈ ಕ್ರೀಮ್ ಕಲರು ಇದೆಲ್ಲ ತುಂಬ ಇಷ್ಟ ಆಯಿತು. ಬಟ್ ಬೇಡ, ಕೊಳೆ ಡಸ್ಟೆಲ್ಲ ಬೇಗ ಆಗುತ್ತೆ ಅಂತ ನಾವು ಅದನ್ನು ಚೂಸ್ ಮಾಡಿದ್ವಿ. 5 ಸೀಟರಲ್ಲೇ ತುಂಬ ಡಿಫ್ರೆಂಟ್ ಡಿಸೈನ್ಸ್ ಇದೆ. ಇಲ್ಲಿರೋದು ಬಿಟ್ಟು ಇನ್ನೂ ಅವ್ರ ಕೆಟಲಾಗ್ ಬೇರೆದೆಲ್ಲ ನಮಗೆ ತೋರಿಸಿದ್ರು ಅವ್ರ ಮೊಬೈಲಲ್ಲಿ. ದೇ ಹ್ಯಾವ್ ಎ ಹ್ಯೂಜ್ ಕಲೆಕ್ಷನ್ಸ್. ಇದೇನಾದರೂ ನಮ್ಮ ಊರಲ್ಲಿ ಇದ್ಬಿಟ್ಟಿದ್ದರೆ ನಾವು ಇಷ್ಟೊತ್ತಿಗೆ ಪರ್ಚೇಸ್ ಮಾಡಿಬಿಡ್ತಿದ್ವಿ. ಎಲ್ ಶೇಪ್ ಸೋಫಾ ಇನ್ನು ಯಾವುದೇ ಬೇಕೋ ಆ ಥರದ್ದೆಲ್ಲ. ಬಟ್ ನಮ್ಗಲ್ಲಿ ಅವೈಲೇಬಲ್ ಇಲ್ಲದೆ ಇರೋದ್ರಿಂದ ನಮ್ಗೆ ಇಲ್ಲಿ ಮನೆಗೆ ಹೆಂಗೆ ಬೇಕೋ ಆ ಥರ ನಾವು ಅದಕ್ಕೆ 5 ಸೀಟರ್ನ ಚೂಸ್ ಮಾಡಿದ್ವಿ. ಇವನ್ ಸೋಫಾ ಕಮ್ ಬೆಡ್ ಕೂಡ ಇದೆ ಇಲ್ಲಿ. ಅದು ತುಂಬಾ ಚೆನ್ನಾಗಿದೆ. ಇವನ್ ಯಾರಾದರೂ ಸ್ವಲ್ಪ ದೊಡ್ಡದಾಗಿರೋರಿದ್ದರೆ ಅದನ್ನು ಚೂಸ್ ಮಾಡ್ಬೋದು. ಇವನ್ ಸೋಫಾ ಕಮ್ ಬೆಡ್ ಇದ್ದರೆ ಚೆನ್ನಾಗಿರುತ್ತೆ. 2 ಆಪ್ಷನ್ಸ್ ಇರುತ್ತಲ್ವ. ಇಲ್ಲಿರೋ ಕಲರ್ ಯಾವುದೂ ಇಷ್ಟ ಆಗಿಲ್ಲ ಅಂತ ಅಂದ್ರೂ ಇವ್ರ ಹತ್ರ ಬೇರೆ ಬೇರೆ ಕಲರ್ಸ್ ಇದೆ. ಅಲ್ಲಿ ಚಾರ್ಟ್ ತೋರಿಸ್ತಾರೆ. ಅದರಲ್ಲಿರೋ ಕಲರ್ಸ್ ನೀವು ಯಾವುದಾದ್ರೂ ಚೂಸ್ ಮಾಡ್ಕೋಬೋದು. ಇವನ್ನು ಸೋಫಾ ಲೈಕ್ ಕಾಂಟ್ರಾಸ್ಟ್ ಬೇಕು ಅಂದರೆ ಯು ಕ್ಯಾನ್ ಗೋ ವಿತ್ ದ ಕಾಂಟ್ರಾಸ್ಟ್ ಕಲರ್. ಲೈಕ್ ಟೀ ಟೇಬಲ್ ಒಂದು ಕಲರ್ ಇದ್ದರೆ ಮಿಕ್ಕಿ ಸೋಫಾ ಒಂದು ಕಲರ್. ಇವನ್ ಪಿಲ್ಲೋ ಕೂಡ ಬೇರೆ ಕಲರ್ ಯಾವ್ದು ಬೇಕೋ ಅದಕ್ಕೆ ಹೋಗ್ಬೋದು. ದೇ ಹ್ಯಾವ್ ಎ ಹ್ಯೂಜ್ ಕಲರ್ ಕಲೆಕ್ಷನ್ಸ್ ಹಿಯರ್. ಇವ್ರದ್ದು ಹಾಗೆ ಕೆಟಲಾಗ್ ನೋಡ್ತಾ ನಮಗೆ ಡೈನಿಂಗ್ ಟೇಬಲ್ ಕೂಡ ಇಷ್ಟ ಆಯಿತು. ಮತ್ತು ಕಿಂಗ್ ಸೈಜ್ ಕಾರ್ಡ್ ಕೂಡ ತುಂಬ ಇಷ್ಟ ಆಯಿತು. ಸೊ ನಾವು ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡಿದ್ವಿ. ತುಂಬ ಅದರಲ್ಲೂ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ. ಬೇರೆ ಬೇರೆ ಡಿಸೈನ್ ಸಿಗುತ್ತೆ ನಿಮಗೆ ವುಡ್ಡಲ್ಲಿ ಕೂಡ ಟೀ ಕುಡ್ ಕೂಡ ಇದೆ ಮತ್ತು ನಾರ್ಮಲ್ ಕೂಡ ಇದೆ. ನಾರ್ಮಲ್ಗೆ ಹೋದರೆ ನಾವು ರೀಸೇಲ್ ಮಾಡಬೇಕು ಅಂದರೆ ನಮಗೆ ವ್ಯಾಲ್ಯೂ ಬರಲ್ಲ. ಹಾಗಾಗಿ ನಾವು ಟೀ ಕುಡ್ಗೆ ಹೋದ್ವಿ. ಗೈಸ್, ನಾವು ಫೈನಲಿ ಅಡ್ವಾನ್ಸ್ ಕೊಟ್ಟು ಬಂದ್ವಿ. ಸೋಫಾಗೆ ಮತ್ತು ಸೋಫಾ ಕಾಟು ಡೈನಿಂಗ್ ಟೇಬಲ್ಲು ಎಲ್ಲ ಇನ್ಕ್ಲೂಡೆಡ್ ವಿತ್ ಮುಂದೆ ಅದು ಫುಲ್ ಸೋಫಾ ಸೆಟ್ಟು ಫುಲ್ ಅಡ್ವಾನ್ಸ್ ಪೇ ಮಾಡಿ ಬಂದಿದ್ದೀವಿ. 3 ಸೀಟರ್ ಪ್ಲಸ್ 2, ಸೊ 5 ಸೀಟರು. ಕಿಂಗ್ ಸೈಜ್ ಕಾಟ್, ಒಂದು ಡೈನಿಂಗ್ ಸೆಟ್ 4 ಸೀಟರ್ದು, ಮತ್ತೆ ಒಂದು ಟೀ ಟೇಬಲ್ ಇಷ್ಟು ಚೆನ್ನಾಗಿದೆ ಗೈಸ್. ರೆಕಮೆಂಡ್ ಮಾಡ್ತೀವಿ ಯಾರು ಹೈದರಾಬಾದಲ್ಲಿ ಇರೋರಿಗೆ. ನಮ್ಮ ವಿಡಿಯೋ ನೋಡಿದ್ರೆ ಹೊಸದಾಗಿ ತಗೋಬೇಕು ಅಂತಿದ್ರೆ ಚೆನ್ನಾಗಿದೆ ವರ್ತ್ ಅಂತ ಅನ್ನಿಸ್ತು. ಬಿಕಾಸ್ ನಾವು ಆನ್ಲೈನಲ್ಲಿ ನೋಡೋಕ್ಕಿಂತ ನಮ್ಗೆ ತುಂಬ ಕಮ್ಮಿಗೆ ಸಿಕ್ತು ಇಲ್ಲಿ. ವಿತ್ ಕ್ವಾಲಿಟಿ ಆ್ಯಂಡ್ ಕಸ್ಟಮೈಸ್ ಕೂಡ ಮಾಡಿಸ್ಕೊಂಡ್ವಿ ನಮ್ಗೆ ಹೆಂಗೆ ಬೇಕೋ ಆ ಥರ. ಜೆನ್ಯೂನ್ ಆಗಿದ್ದಾರೆ. ಜೆನ್ಯೂನ್ ಆಗಿ ಹೇಳಿದ್ರು ಆ್ಯಕ್ಚುಲಿ ಎಷ್ಟು ದಿನ ಬಾಳಿಕೆ ಬರುತ್ತೆ, ನೀವು ನೆಕ್ಸ್ಟ್ ರೀಸೇಲ್ ಮಾಡಬೇಕು ಅಂದ್ರೂ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ. ಟೀ ಕುಡ್ದು ನಾವು ತಗೊಳ್ತಾ ಇರೋದು ಇವಾಗ. ತುಂಬ ಚೆನ್ನಾಗಿ ಪ್ರಾಪರ್ ಆಗಿ ಬರೀ ಸೇಲ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಅವ್ರು. ಬರೀ ಸೇಲ್ ಮಾಡೋದು ಒಂದೇ ನೋಡ್ತಿಲ್ಲ. ಈಸ್ ಜೆನ್ಯೂನ್ ಆಗಿ ಹೇಳಿದ್ರು ಇದನ್ನ ತಗೊಂಡ್ರೆ ಏನಾಗುತ್ತೆ, ಇದನ್ನ ತಗೊಂಡ್ರೆ ಏನಾಗುತ್ತೆ, ಎಷ್ಟು ದಿನ ಬಾಳಿಕೆ ಬರುತ್ತೆ. 1 ವರ್ಷ ಇದ್ರೆ ಡೈರೆಕ್ಟ್ ಆಗಿ ಅವ್ರು 1 ವರ್ಷ ನೆಕ್ಸ್ಟ್ ನೀವು ವಾಪಸ್ ಊರಿಗೆ ಹೋಗ್ಬೇಕಂದ್ರೆ ಏನ್ ಮಾಡಬೇಕು ರೀಸೇಲ್ ಮಾಡೋದಕ್ಕೆ. ಇವಾಗ ನಾವು ರೀಸೇಲ್ ಮಾಡೋದು ಕೆಲವೊಂದು ಐಟಮ್ಸ್ನ ತೊಗೊತೀವಿ ಅಂತಲೂ ಹೇಳಿದ್ರು. ಅವ್ರದ್ದು ಇನ್ನೂ ಒಂದು ಶೋರೂಮ್ ಇದೆ ಬೇರೆ ಕಡೆ. ಈಸ್ ವೆರಿ ಪ್ರೊಫೆಷ್ನಲ್ ಗೈಸ್. ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ನಾವು ಹೇಳಿದ್ವಿ ನಾವು ಕರ್ನಾಟಕದಿಂದ ಬಂದಿರೋದು ಅಂತ. ಅವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀವಿ, ಸ್ಕ್ರೀನ್ ಮೇಲೂ ಬರ್ತಿರುತ್ತೆ. ಕಾಂಟ್ಯಾಕ್ಟ್ ಮಾಡಿ. ಹೈದರಾಬಾದಲ್ಲಿ ಯಾರು ತೊಗೋಬೇಕು ಅಂತಿದ್ರೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ದೇ ಹ್ಯಾವ್ ಡಿಫ್ರೆಂಟ್ ಕ್ಲಾತ್ ಕ್ವಾಲಿಟಿ ಆಸ್ ವೆಲ್. ನಿಮ್ಮ ಬಡ್ಜೆಟಿಗೆ ತಕ್ಕಂಗೆ ಸಿಗುತ್ತೆ. ನಿಮ್ಮ ಬಡ್ಜೆಟ್ ಚೆನ್ನಾಗಿತ್ತು, ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಬೇಕು ಅಂದರೆ ಅದು ಸಿಗುತ್ತೆ. ಇಲ್ಲ ಬಡ್ಜೆಟ್ ಕಮ್ಮಿ ಇದೆ, ನಮಗೆ ಈ ಬಡ್ಜೆಟಲ್ಲೇ ಬೇಕು ಅಂದರೆ ಅದಕ್ಕೂ ರೆಡಿ ಮಾಡಿಕೊಡ್ತಾರೆ. ಈಗ ಅಲ್ಲಿಂದ ಮುಗಿಸಿ ನನಗೆ ಸೌತ್ ಇಂಡಿಯನ್ ಫುಡ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ತುಂಬ ದಿನದಿಂದ. ಆಚೆ ಎಲ್ಲೂ ಸಿಕ್ಕಿರಲಿಲ್ಲ. ಸೊ ಇಲ್ಲಿಗೆ ಬಂದಿದ್ವಲ್ಲ, ಇಲ್ಲಿಗೆ ನಿಯರ್ ಬೈ ರಾಮೇಶ್ವರಂ ಕೆಫೆ ಇದೆ. ಯಾ ಸೇಮ್ ವಿಚ್ ಈಸ್ ಇನ್ ಬ್ಯಾಂಗ್ಳೂರ್, ಅವ್ರದ್ದೇ ಬ್ರ್ಯಾಂಚು. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಷ್ಟು ನಿಮಿಷ ಇದೆ? 6 ಮಿನಿಟ್ಸ್ ಇಲ್ಲಿಂದ ಅಷ್ಟೇ. ನನಗಂತೂ ಇಲ್ಲಿ ಬಂದಲ್ಲಿಂದ ಎಲ್ಲೂ ಇಷ್ಟ ಆಗಿಲ್ಲ. ನಾನು ಎಲ್ಲಿ ತಿಂದರೂ ನನಗೆ ಎಲ್ಲೂ ಇಷ್ಟ ಆಗಿಲ್ಲ ಗೈಸ್. ಇಲ್ಲಿ ಅಡುಗೆ ಮಾಡೋ ರೀತಿನೇ ಬೇರೆ. ಇಲ್ಲಿರೋದೇ ಡಿಫ್ರೆಂಟ್. ಲೈಕ್ ಅವರು ಏನು ಫುಡ್ಡು ಏನು ಹೇಳ್ತಾರೆ ಆ ಟೇಸ್ಟೇ ಬರಲ್ಲ. ಇಟ್ಸ್ ಡಿಫ್ರೆಂಟ್. ನಮ್ಮದು ಕರ್ನಾಟಕದಲ್ಲಿ ನಮ್ಮದೇ ಡಿಫ್ರೆಂಟು. ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ. ಬಟ್ ನಮಗಿಲ್ಲ, ಅಡ್ಜಸ್ಟ್ ಆಗಿಲ್ಲ ನನಗೆ ಈಗ ಸದ್ಯಕ್ಕೆ. ಅದಕ್ಕೆ ಆಕಾಶ್ ಇಸ್ ಟೇಕಿಂಗ್ ಮೀ ಟು ರಾಮೇಶ್ವರಂ ಕೆಫೆ. ಸೊ ಎಕ್ಸೈಟೆಡ್. ನೋಡೋಣ ಇಲ್ಲಿ ರಾಮೇಶ್ವರಂ ಕೆಫೆ. ಒಬ್ವಿಯಸ್ಲಿ ಸೇಮ್ ಇರುತ್ತೆ, ಸೇಮ್ ಬ್ರಾಂಚ್ ಅಂದಮೇಲೆ ಗೊತ್ತಿಲ್ಲ, ನೋಡೋಣ.
ನೆಕ್ಸ್ಟ್ ಡೇ ಈವ್ನಿಂಗ್ ನಾವು ಪರ್ಚೇಸ್ ಮಾಡಿರೋ ಐಟಮ್ಸ್ ನಮಗೆ ಡೆಲಿವರಿ ಮಾಡಿದ್ರು. ವೆಹಿಕಲಿಂದ ನಮ್ಮನೆಗೆ ಶಿಫ್ಟ್ ಮಾಡೋಕ್ಕೆ ಪಾಪ ಸಾಹಸ ಪಟ್ಟರು. ಲಿಫ್ಟ್ ಇರೋದ್ರಿಂದ ಸ್ವಲ್ಪ ಈಸಿ ಆಯಿತು, ಇಲ್ಲ ಅಂದಿದ್ರೆ ಇನ್ನೂ ತುಂಬ ಕಷ್ಟ ಆಗ್ತಾಯಿತ್ತು. ಇದು ಟ್ರಾನ್ಸ್ಪೋರ್ಟ್ ಆಗೋದ್ರಿಂದ ಡಸ್ಟ್ ಎಲ್ಲ ಕೂರತ್ತೆ ಅಂತ ನೀಟಾಗೆ ರ್ಯಾಪ್ ಮಾಡಿಬಿಟ್ಟು ಕಳಿಸಿದ್ರು, ಎಲ್ಲೂ ಏನು ಸ್ಕ್ರ್ಯಾಚಸ್ ಆಗದೆ ಇರೋ ಥರ ತುಂಬ ನೀಟಾಗೆ ಡೆಲಿವರಿ ಮಾಡಿಕೊಟ್ರು ನಮಗೆ. ಈ ಸೋಫಾ ಪರ್ಟಿಕ್ಯುಲರ್ಲಿ ನಂಗೆ ತುಂಬಾ ಇಷ್ಟ ಆಯಿತು, ಯಾಕಂದರೆ ಇದು ನಾರ್ಮಲಾಗೆ ಡಿಸೈನ್ ಇಲ್ಲ, ಮಧ್ಯದಲ್ಲಿ ಗೋಲ್ಡ್ ಕಲರ್ ಪ್ಲೇಟ್ ಬರುತ್ತೆ, ಅದೇನೋ ಒಂಥರ ಅಟ್ರಾಕ್ಟಿವ್ ಆಗಂತ ಅನಿಸುತ್ತೆ. ಆ್ಯಂಡ್ ಇದು ರಾಯಲ್ ಲುಕ್ ಕೊಡುತ್ತೆ. ಸೋಫಾ ತಳ್ಳಿದ್ರೆ ಸ್ಕ್ರ್ಯಾಚಸ್ ಆಗುತ್ತೆ ಅಂತ ಪಾಪ ಇವ್ರು ಶಿಫ್ಟ್ ಮಾಡೋರು ನೀಟಾಗಿ ಎತ್ಕೊಂಡೇ ನಮಗೆ ನೀಟಾಗಿ ಡೆಲಿವರಿ ಮಾಡಿಕೊಟ್ರು. ದರ್ ಸರ್ವಿಸ್ ಇಸ್ ರಿಯಲಿ ವೆರಿ ಗುಡ್. ನಾವು ಬೇರೆ ಕಡೆ ಕೆಲವು ವುಡನ್ ಫರ್ನಿಚರ್ಸ್ ಕೂಡ ನೋಡಿದ್ವಿ, ಕೆಳಗಡೆ ಡಸ್ಟ್ ಕೂರತ್ತೆ, ಏನೂ ಹಾಕಿರಲಿಲ್ಲ ಅವರು. ಆದರೆ ಇವರು ಪ್ರಾಪರಾಗಿ ಒಂದು ಕ್ಲಾತಲ್ಲಿ ಅದನ್ನು ಕವರ್ ಮಾಡಿದ್ದಾರೆ, ಡಸ್ಟ್ ಎಲ್ಲ ಕೂರಲ್ಲ, ಡೈರೆಕ್ಟಾಗಿ ಅದು ವೆಲ್ವೆಟ್ ಕ್ಲಾತಿಗೆ ಡಸ್ಟ್ ಕೂರಲ್ಲ. ಅದೊಂದು ಅಡ್ವಾಂಟೇಜ್ ಇದೆ. ನಾವು ಟೀ ಟೇಬಲ್ನ ಪ್ಲ್ಯಾನ್ ಮಾಡಿರಲಿಲ್ಲ, ಬೇರೆ ಕಡೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ಬೇರೆದೇನಾದ್ರು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇವ್ರ ಕಲೆಕ್ಷನ್ ನೋಡಿದಾಗ ಟೀ ಟೇಬಲ್ ತುಂಬಾ ಇಷ್ಟ ಆಯಿತು, ಚೆನ್ನಾಗಿ ಅದಕ್ಕೆ ಮ್ಯಾಚ್ ಆಗುತ್ತೆ. ಮತ್ತು ಅವ್ರು ಗ್ಲಾಸಿಂದ ಕವರ್ ಮಾಡಿದ್ದಾರೆ, ಮೇಲೆ ಡಸ್ಟ್ ಕೂರಲ್ಲ, ನೀಟಾಗಿ ವೈಪ್ ಮಾಡ್ಕೋಬೋದು. ನಮ್ಮ ಮನೆಯವರಂತೂ ಫಸ್ಟು ಸೋಫಾ ಮೇಲೆ ಕುತ್ಕೋಬೇಕು ಅಂತ ರ್ಯಾಪರ್ನೆಲ್ಲ ಅವರೇ ತೆಗಿತಾಯಿದ್ರು. ಪಾಪ ಡೆಲಿವರಿ ಮಾಡಿಕೊಟ್ರಲ್ಲ, ಅವ್ರು ಹೇಳ್ತಾಯಿದ್ರು ನಾನು ಕ್ಲೀನ್ ಮಾಡಿಕೊಡ್ತೀನಿ ಸರ್, ನೀಟಾಗಿ ತಕ್ಕೊಡ್ತೀನಿ ಅಂತ. ಆದರೂ ಇವ್ರು ಕೇಳ್ತಾ ಇರಲಿಲ್ಲ, ಇವರೇ ಮಾಡ್ತಾಯಿದ್ರು ಫಸ್ಟು, ಕುತ್ಕೊಂಡ್ಬಿಡ್ಬೇಕು ಆ ಸೋಫಾ ಮೇಲೆ ಅಂತ. ಸೋಫಾ ಬರುತ್ತೆ ಅಂತ ಎಕ್ಸೈಟ್ ಆಗಿದ್ದು ನಾನು, ಆದರೆ ಈಗ ನೋಡಿದ್ರೆ ನನಗಿಂತ ಇವ್ರು ಎಕ್ಸೈಟ್ ಆಗಿದ್ರು ಅಂತ ಗೊತ್ತಾಗ್ತಾ ಇದೆ. ನಾನು ಡೈನಿಂಗ್ ಟೇಬಲ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾವು ಅವತ್ತು ಕೆಟಲಾಗಲ್ಲಿ ನೋಡಿ ಸೆಲೆಕ್ಟ್ ಮಾಡಿದ್ದೆ ಡೈನಿಂಗ್ ಟೇಬಲ್ನ, ತುಂಬ ಚೆನ್ನಾಗಿದೆ. ಅದರಲ್ಲೂ ಅಷ್ಟೇ ಗ್ಲಾಸ್ ಬರುತ್ತೆ, ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಡೈರೆಕ್ಟ್ ಉಟ್ಟಿದ್ರೆ ಅದು ಸ್ವಲ್ಪ ದಿನಕ್ಕೆ ಹಾಳಾಗಿ ಹೋಗ್ಬಿಡುತ್ತೆ. ತುಂಬ ಚೆನ್ನಾಗಿದೆ ಡೈನಿಂಗ್ ಟೇಬಲ್. ಕಲರ್ ನಮ್ಮ ಮನೆಗೆ ಆ್ಯಕ್ಚುಲಿ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು. ಕಾಟ್ ಡಿಸೈನ್ ಹೇಗೆ ಅಂದರೆ ಅವ್ರು ಸ್ವಲ್ಪ ತೋರಿಸಿದ್ರು, ನಮ್ಗೆ ಹೆಂಗೆ ಅನಿಸ್ತು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಚೆನ್ನಾಗಿ ಹೆಂಗೆ ಅನ್ಸುತ್ತೋ ನೋಡಿಬಿಟ್ಟು ಮಾಡಿಕೊಡಿ, ಸಿಂಪಲ್ಲಾಗಿರಲಿ, ತೀರಾ ಏನು ಗ್ರ್ಯಾಂಡ್ ಇರೋದು ಬೇಡ ಅಂತ ಹೇಳಿದ್ವಿ. ಅವ್ರು ನಾವು ಹೇಳ್ದಂಗೆ ನಮ್ಗೆ ಹೇಗೆ ಇಷ್ಟ ಆಗುತ್ತೆ ಅಂತ ಅವರೇ ಪ್ರಾಪರಾಗಿ ಮಾಡಿ ಕಳಿಸಿದ್ರು. ತುಂಬ ಇಷ್ಟ ಆಯ್ತು ಅದು ಕೂಡ. ನೀವು ಏನಾದ್ರು ಫರ್ನಿಚರ್ಸ್ನ ಪರ್ಚೇಸ್ ಮಾಡಬೇಕು ಅಂದರೆ ನಾನು ಹೇಳೋ ಸ್ಟೆಪ್ಸ್ನ ಫಾಲೋ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ರಾಯಲ್ ಫರ್ನಿಚರ್ಗೆ ಹೋಗಿ ನಮ್ಮ ಚಾನಲ್ ಮುಖಾಂತರ ಬಂದಿದ್ದೀರಾ ಅಂತ ಅಂದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಆನ್ಲೈನಲ್ಲಿ ಏನಾದ್ರು ಪರ್ಚೇಸ್ ಮಾಡ್ತೀರಾ ಅಂದರೆ ಇದಕ್ಕಿಂತ ತುಂಬ ಕಾಸ್ಟ್ಲಿ ಆಗುತ್ತೆ. ಈವನ್ ಬೇರೆ ಕಡೆನೂ ಅಷ್ಟೇ, ನೀವು ಆಫ್ಲೈನಲ್ಲೂ ತುಂಬ ಕಾಸ್ಟ್ಲಿ ಆಗುತ್ತೆ. ಬಟ್ ಇವ್ರ ಹತ್ರ ತುಂಬ ಚೆನ್ನಾಗಿರೋ ಕಲೆಕ್ಷನ್ ಇದೆ, ಅದ್ರ ಜೊತೆಗೆ ಡಿಸ್ಕೌಂಟ್ ಕೂಡ ತುಂಬ ಚೆನ್ನಾಗಿ ಸಿಗ್ತಿದೆ. ಅದ್ರ ಜೊತೆಗೆ ಪ್ಲಸ್ ಅಡ್ವಾಂಟೇಜ್, ನಮ್ಮ ಚಾನಲ್ ಮುಖಾಂತರ ಹೋಗಿದ್ದೀರಾ ಅಂದರೆ ಇನ್ನೂ 10% ಡಿಸ್ಕೌಂಟ್ ಸಿಗ್ತಿದೆ. ಸೊ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಬೇಗ ಎಲ್ಲರೂ ಈ ಫರ್ನಿಚರ್ ಶಾಪ್ನ ವಿಸಿಟ್ ಮಾಡಿ. ನಮ್ಮದು ಹೊಸ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಪ್ಲೀಸ್ ಸಪೋರ್ಟ್. See you in next video. Thank you.